ಇನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಾಕೊಂಡಿರುವಂತ ಲೆಕ್ಕಾಚಾರ ಏನು ಅಂತ ನೋಡ್ತಾ ಹೋಗೋದಾದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಶಾಮನೂರು ಅವರು ಅಭ್ಯರ್ಥಿಯಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಅನುಕಂಪದ ಅಲೆ ಸಹಜವಾಗಿರುತ್ತೆ. ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಅನ್ನ ಒಂದ್ ಕಡೆ ಬಿಜೆಪಿ ಘೋಷಣೆ ಮಾಡಿದೆ. ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಸಮರ್ಥಿಗೆ ಬರುವಂತಹ ಲೆಕ್ಕಾಚಾರ. ಈಗ ಹೇಳಿ ಕೇಳಿ ಶಾಮನೂರು ಅವರನ್ನ ಇಲ್ಲಿವರೆಗೂ ಗೆಲ್ಸ್ಕೊಂಡು ಬರ್ತಾ ಇದ್ರು. ಆ ಒಂದು ಈಗ ಅವ್ರಿಲ್ಲ ಅನ್ನುವಂತ ಅನುಕಂಪದ ಅಲೆ ಏನಿರುತ್ತೆ, ಆ ಆಧಾರದ ಮೇಲೆ ಗೆಲ್ಲುವಂತಹ ಲೆಕ್ಕಾಚಾರವನ್ನ ಹಾಕಲಾಗಿದೆ. ಹೀಗಾಗಿ ಕಾಂಗ್ರೆಸ್ಗೆ ಈ ಎಲ್ಲ ವಿಚಾರಗಳೇನಿದೆ, ಈ ಪಾಯಿಂಟ್ಗಳೆಲ್ಲ ಇದೆಲ್ಲ ಒಂದ್ ರೀತಿ ಪ್ಲಸ್ ಆಗಬಹುದು ಅನ್ನುವಂತ ಅಂದಾಜಿದೆ. ಆಮೇಲೆ ಅಹಿಂದ ಮತ್ತೆ ಲಿಂಗಾಯತ ಮತಗಳನ್ನು ಇವೆರಡೂ ಕೂಡ ಒಗ್ಗೂಡಿದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಗ್ಯಾರಂಟಿ ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಳ್ಳಲಾಗಿದೆ. ಅಲ್ಪಸಂಖ್ಯಾತ ಮತಗಳು ಬಿಜೆಪಿಗೆ ಹೋಗೋದಿಲ್ಲ ಅನ್ನುವಂತ ನಂಬಿಕೆ ಇದೆ. ಇದು ದಾವಣಗೆರೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಾಕೊಂಡಿರುವಂತಹ ಲೆಕ್ಕಾಚಾರ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಸಹಜವಾಗಿ ಅನುಕಂಪದ ಅಲೆನಿರುತ್ತೆ, ಅದು ಇಲ್ಲಿ ಪ್ಲಸ್ ಆಗತ್ತೆ, ವರ್ಕೌಟ್ ಆಗತ್ತೆ ಅಂತ. ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ, ಬಾಗಲಕೋಟೆಯಲ್ಲಿ ಗೆಲ್ಲೋದಕ್ಕೆ ಏನ್ ಲೆಕ್ಕಾಚಾರ ಇದೆ ಅಂದ್ರೆ, ಈಗ ಸದ್ಯ ಬಾಗಲಕೋಟೆ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರನ್ನ ಕಾಂಗ್ರೆಸ್ ಅಧಿಕೃತವಾಗಿ ಘೋಷಣೆ ಮಾಡಿದೆ. HY ಮೇಟಿ ಸೇಮ್ ಟು ಸೇಮ್ ನೋಡಿ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು, ಇಲ್ಲಿ HY ಮೇಟಿ ಅವರ ನಿಧನದ ಕಾರಣ ಅನುಕಂಪದ ಅಲೆ ಇಲ್ಲೂ ಕೂಡ ಸಹಜವಾಗಿರುತ್ತೆ. ಉಮೇಶ್ ಮೇಟಿ ಅವರು HY ಮೇಟಿಯ ಎರಡನೇ ಪುತ್ರ. ಮಲ್ಲಿಕಾರ್ಜುನ್ ಮೇಟಿಗೆ ಕಂಪೇರ್ ಮಾಡಿದ್ರೆ ನೀವು ಉಮೇಶ್ ಮೇಟಿ ಅವರು ಒಂದ್ ಸ್ವಲ್ಪ ಉತ್ತಮ. ಕುಟುಂಬ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಜೊತೆಗೆ ಒಂದ್ ರೀತಿ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಇಬ್ಬರನ್ನು ಕಂಪೇರ್ ಮಾಡಿದ್ರೆ ಇವರು ಉಮೇಶ್ ಮೇಟಿ ಅವರು ಸ್ವಲ್ಪ ಉತ್ತಮ. ಕ್ಷೇತ್ರದಲ್ಲಿ ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ಗೆ ಬಹಳಷ್ಟು ನಂಬಿಕೆ ಇದೆ. ಹಾಗಾಗಿ ಕಳೆದ 2 ತಿಂಗಳಿಂದ ಕೆಲಸವನ್ನ ಶುರು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಟೀಮು. ಸಮೀಕ್ಷೆಯಲ್ಲೂ ಕೂಡ ಉಮೇಶ್ ಮೇಟಿ ಬಗ್ಗೆ ಒಂದು ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ, ಅಂದ್ರೆ ಉತ್ತಮ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಮಹಾದೇವಿ ಮೇಟಿ ವರ್ಚಸ್ಸು ಕ್ಷೇತ್ರದಲ್ಲಿ ಅಷ್ಟಿಲ್ಲ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್, ಹಾಗೇನೆ ಬಾಗಲಕೋಟೆಯ ರಿಪೋರ್ಟರ್ ಅಶೋಕ್, ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್, 3 ಜನ ಕೂಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ದುರ್ಗೇಶ್ ಅಳೆದು ತೂಗಿ ಕಾಂಗ್ರೆಸ್ ಇಲ್ಲಿ ಲೆಕ್ಕಾಚಾರ ಹಾಕೊಂಡು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರೋದು. ಯಾವ ತರದ ಸ್ಟ್ರಾಟಜಿಯನ್ನ ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಖಂಡಿತ ಪ್ರಭು, ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಅದರಲ್ಲೂ ಕೂಡ ಅಸಮಾಧಾನ, ಬಂಡಾಯ ಇವೆಲ್ಲವನ್ನೂ ಕೂಡ ಗುರಿಯಾಗಿಟ್ಟುಕೊಂಡು ಸಾಕಷ್ಟು ಸಾಲು ಸಭೆಗಳನ್ನು CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸಿದರು. ಮ್ಯಾರಥಾನ್ ಮೀಟಿಂಗ್ಗಳ ಮೂಲಕ 2 ಕ್ಷೇತ್ರದಲ್ಲಿ ಆಗ್ತಿರುವಂಥ ಒಂದು ಗೊಂದಲ, ಅಸಮಾಧಾನ ಮತ್ತು ಟಿಕೆಟ್ ವಿಚಾರಕ್ಕೆ ನಡೀತಿರುವಂಥ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಟಿಕೆಟನ್ನು ಕೊಟ್ಟರೆ ಇಲ್ಲಿ ಗೆಲುವು ಈಸಿಯಾಗಿ ಆಗುತ್ತೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಚರ್ಚೆಯನ್ನು ಮಾಡಿ ಈಗ ಫೈನಲ್ ಮಾಡಿರುವಂಥದ್ದು. ನಿನ್ನೆ ರಾತ್ರಿಯಷ್ಟೇ ನಡೆದಂಥ ಸಭೆಯಲ್ಲಿ ಅಲ್ಪಸಂಖ್ಯಾತರ ಮತಗಳು ಮತ್ತು ಲಿಂಗಾಯತ ಮತಗಳ ನಡುವೆ ಯಾವ ರೀತಿ ಲೆಕ್ಕಾಚಾರ ಇದೆ, ಕ್ಷೇತ್ರದಲ್ಲಿ ಯಾರ ಪರ ಒಲವಿದೆ ಅನ್ನುವಂಥದ್ದನ್ನು ಸಾಕಷ್ಟು ಚರ್ಚೆ ಮಾಡಿ ದಾವಣಗೆರೆ, ಬಾಗಲಕೋಟೆಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವಂಥದ್ದು. ದಾವಣಗೆರೆಯಲ್ಲಿ ಸಮರ್ಥ ಅವರಿಗೆ ಒಂದು ಮನ್ನಣೆ ಹಾಕಲಾಗಿದೆ. ಲಿಂಗಾಯತ ಮತಗಳನ್ನು ಗುರಿಯಾಗಿಟ್ಕೊಂಡು ಇವತ್ತು ಸಮರ್ಥ ಅವರಿಗೆ ಟಿಕೆಟ್ನ ಕೊಟ್ಟಿರುವಂಥದ್ದು. ಈ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಮತ್ತು SS ಮಲ್ಲಿಕಾರ್ಜುನ್ ಅವರ ಪುತ್ರ ಆಗಿರುವಂಥ ಸಮರ್ಥಗೆ ಟಿಕೆಟ್ನ ಕೊಟ್ಟರೆ, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಅಸಮಾಧಾನ ಇದ್ದಿದ್ದು 85,000ಕ್ಕೂ ಹೆಚ್ಚು ಮತಗಳನ್ನು ಹೊಂದಿರುವಂಥ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಜಮೀರ್ ಅಹಮದ್ ಸೇರಿದಂತೆ ಹಲವಾರು ನಾಯಕರು ಕೂಡ ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು. ಆದರೆ ಸಭೆಯಲ್ಲಿ ನಡೆದಿರುವಂಥ ಲೆಕ್ಕಾಚಾರದ ಪ್ರಕಾರ ಅಲ್ಪಸಂಖ್ಯಾತ ಮತಗಳು ಒಂದು ಕಡೆ ಆದರೆ ಲಿಂಗಾಯತ ಪ್ಲಸ್ ಅಹಿಂದ ಮತಗಳ ಕ್ರೋಢೀಕರಣ ಯಾವ ರೀತಿ ಆಗಬೇಕು, ಜೊತೆಗೆ
ಏನು ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರನ್ನು ಮನವೊಲಿಸಿದರೆ ಇಲ್ಲಿ ಗೆಲುವು ಸುಲಭವಾಗಿ ಆಗತ್ತೆ ಅನ್ನೋಂಥ ಲೆಕ್ಕಾಚಾರ ದಾವಣಗೆರೆ ಇರುವಂಥದ್ದು. ಹೀಗಾಗಿ ಇತ್ತ ಬಾಗಲಕೋಟೆಯಲ್ಲೂ ಕೂಡ ಉಮೇಶ್ ಮೇಟಿಯವರು ಸ್ಪರ್ಧೆಯನ್ನು ಮಾಡೋದಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಮೇಟಿಯವರ ಹೆಸರು ಕೇಳಿ ಬರ್ತಾ ಇತ್ತು. ಮಹಾದೇವಿ ಮೇಟಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾನೆ ಅಂತ ಹೇಳ್ಕೊಂಡಿದ್ರು. ಹೀಗಾಗಿ HY ಮೇಟಿಯವರ ಪುತ್ರರಿಗೆ ಟಿಕೆಟ್ ಕೊಡಬೇಕು, ಹೊರಗಿನವರಿಗೆ ಇಲ್ಲಿ ಯಾರೂ ಕೂಡ ಫೈಟನ್ನು ಮಾಡ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಉಮೇಶ್ ಮೇಟಿ ಜನರ ಜೊತೆಗೆ ಯಾವ ರೀತಿ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನೋಂಥ ಲೆಕ್ಕಾಚಾರವನ್ನು ಮಾಡಲಾಗಿದೆ. ಜೊತೆಗೆ BJP ಅಭ್ಯರ್ಥಿಯಾಗಿರುವಂಥ ವೀರಣ್ಣ ಚರಂತಿಮಠ ಅವರು ಕೂಡ ಲಿಂಗಾಯತ ಮತಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರುವಂಥದ್ದು. ಅಲ್ಲಿ ಹೆಚ್ಚಾಗಿರುವಂಥದ್ದು ಅಹಿಂದ ಮತ್ತು ಲಿಂಗಾಯತ ಮತಗಳು, ಅಲ್ಪಸಂಖ್ಯಾತ ಮತಗಳು ಒಟ್ಟುಗೂಡ್ತವೆ. ಹೀಗಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಮತ್ತು ಉಮೇಶ್ ಅವರ ವರ್ಚಸ್ಸು ಕ್ಷೇತ್ರದಲ್ಲಿ ಜನರ ಜೊತೆ ಇರುವಂಥ ಸಂಪರ್ಕವನ್ನು ಇಟ್ಕೊಂಡು ಆಯ್ಕೆಯನ್ನು ಮಾಡಿರುವಂಥದ್ದು. ಹೀಗಾಗಿ ದಾವಣಗೆರೆಯಲ್ಲಿ ಲಿಂಗಾಯತ ಮತ್ತು ಅಹಿಂದ ಮತಗಳ ಕ್ರೋಢೀಕರಣ ಆಗತ್ತೆ ಅನ್ನೋಂಥ ಲೆಕ್ಕಾಚಾರ ಇದ್ದರೆ, ಬಾಗಲಕೋಟೆಯಲ್ಲಿ ಏನು ಪ್ರಮುಖವಾಗಿ ಅಹಿಂದ ಮತಗಳೇ ಇಲ್ಲಿ ಗುರಿಯಾಗಿಸಿಕೊಂಡು ಚುನಾವಣೆ ಎದುರಿಸೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಮತ್ತು ಇಲ್ಲಿ BJPಯಿಂದ ಸ್ಪರ್ಧೆ ಮಾಡ್ತಿರುವಂಥ ಅಭ್ಯರ್ಥಿಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ST ಸಮುದಾಯದ ವ್ಯಕ್ತಿಗೆ ದಾವಣಗೆರೆಯಲ್ಲಿ ಈಗಾಗಲೇ ಟಿಕೆಟನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಗ್ಯಾರಂಟಿ ಯೋಜನೆಗಳ ಲೆಕ್ಕಾಚಾರ ಮತ್ತು ಜನರಿಗೆ ನೀಡಿರುವಂಥ ಯೋಜನೆಗಳು ಜೊತೆಗೆ ಅಹಿಂದ ಮತ್ತು ಲಿಂಗಾಯತ ಅಲ್ಪಸಂಖ್ಯಾತ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಟಿಕೆಟನ್ನು ಫೈನಲ್ ಮಾಡಿದ್ದಾರೆ. ಹೀಗಾಗಿ ಏನು ನಾಳೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಕೂಡ ಇಬ್ಬರು ಅಭ್ಯರ್ಥಿಗಳ ಪರ ನಾಮಪತ್ರ ಸಲ್ಲಿಕೆಗೆ ಭಾಗಿಯಾಗ್ತಾರೆ. ಅಲ್ಲಿ ಅಸಮಾಧಾನ ಮತ್ತು ಬಂಡಾಯ ಇರುವಂಥ ವ್ಯಕ್ತಿಗಳನ್ನು, ಅಭ್ಯರ್ಥಿಗಳನ್ನು ಅವರ ಒಂದು ಬಂಡಾಯ ಶಮನಗೊಳಿಸುವಂಥ ಕೆಲಸಕ್ಕೆ ಮುಂದಾಗುವ ಮೂಲಕ ಆಡಳಿತ ಪಕ್ಷ ಈ ಒಂದು ಬಾರಿ ಸದಾಗತ ಈ ಕ್ಷೇತ್ರಗಳನ್ನು ಗೆಲ್ಲಬೇಕನ್ನುವಂಥ ಸ್ಟ್ರಾಟಜಿಯನ್ನು ಮಾಡಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ BJP ಮತ್ತು JDS ಒಂದಾಗಿದ್ದಾವೆ. JDS ಕೂಡ ಇಲ್ಲಿ ಬೆಂಬಲವನ್ನು ಕೊಟ್ಟಿರೋದ್ರಿಂದ BJP ಕೂಡ ಭಾಳಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದೆ. ಕಾಂಗ್ರೆಸ್ಗೆ ಸೋಲಿಸಲೇಬೇಕನ್ನುವಂಥ ಒಂದು ಪಟ್ಟಣ ಹಿಡಿದುಕೊಂಡು ಚುನಾವಣೆಗಿಳಿದಿದೆ. ಅದೃಷ್ಟ ಯಾರಿಗೆ ಒಲಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಪ್ರಭು.